ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ವಿಡಿಯೋ ಮಾಡ್ತಾ ಇರೋ ಕಾರಣ ಏನಪ್ಪ ಅಂದರೆ, ಇವತ್ತು ಕಲರ್ ಚಾಲೆಂಜ್ ಮಾಡ್ತಾ ಇದ್ದೀವಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಅವರು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಬೇಗ ಬೇಗ ಹೋಗಿ ನನ್ನ ವಿಡಿಯೋ ನೀವು ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಜನ ವಿಡಿಯೋನ ನೀವು ಹಂಗೆ ನೋಡ್ತಾ ಇದ್ದೀರಾ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಫಸ್ಟ್ ಏನೇ ವಿಡಿಯೋ ಬಂದರೂ ಫಸ್ಟು ನಿಮಗೆ ಆ ನೋಟಿಫಿಕೇಶನ್ ಬರುತ್ತೆ. ಸೊ ಅದಕ್ಕೆ ಸಬ್ಸ್ಕ್ರೈಬ್. ಇವಾಗ ಫಸ್ಟು ಯಾವ ಕಲರ್ ಅಂತ ನೋಡೋಣ. ಫಸ್ಟ್ ಯಾವ ಕಲರ್ ನೀನು ಹೇಳು. ರೆಡ್. ಓ, ರೆಡ್. ಓಕೆ, ರೆಡ್ ನಾನು ಸಖತ್ತಾಗಿರೋ ತಂದಿದ್ದೀನಿ ಅನ್ಬೇಡ. ಕಿಸ್ಮಿ ಚಾಕ್ಲೇಟ್. ನಮ್ಮ ಅಕ್ಕ ತಿಂದು ಸ್ವಲ್ಪ ಚೆನ್ನಾಗಿರ್ಲಿ ಅಂತ ತಗೋ. ಥ್ಯಾಂಕ್ ಯು. ನೀನು ತೋರ್ಸು ಏನು ತಂದಿದ್ಯಾ ಅಂತ. ಬೇಗ ಬೇಗ ನೋಡ್ಬೇಕು ನಾನು. ನೀನು ಮನೆ ಕ್ಲೀನ್ ಮಾಡ್ಕೊ. ಲ್ಯಾಟ್ರಿ. ಇದೇನಿದು? ಅಲ್ಲ, ಯಾರಾದ್ರೂ ಕಸ ಗುಡ್ಸೋದು ಮೊರ ಕೊಡ್ತಾರ ನೋಡಿ. ಅಯ್ಯಪ್ಪ, ಹೆಂಗೆ ಎಂತೆ ಅದ್ರಲ್ಲೆಲ್ಲ ತಲೆ ಓಡಿಸ್ತಾರೆ ಅಂದ್ರೆ ಅದಕ್ಕೆ ಫಸ್ಟ್ ಆ ಕಲರ್ ಹೇಳಿದ್ದು. ಆಯ್ತು. ಓ, ಹಂಗೆ ಸರಿ. ನೆಕ್ಸ್ಟ್ ಪರ್ಪಲ್ ಕಲರ್. ಅವಳು ಫಸ್ಟ್. ನೆಕ್ಸ್ಟ್ ನಾನು. ಓಕೆ, ನೀನೇ ಫಸ್ಟ್. ನೇಲ್ ಪಾಲಿಶ್ ನಿಂಗೆ ತುಂಬಾ ಇಷ್ಟ ಆಯ್ತಾ? ಥ್ಯಾಂಕ್ ಯು. ನನಗೆ ನೇಲ್ ಪಾಲಿಶ್ ಅಂದರೆ ತುಂಬ ಇಷ್ಟ, ಅದಕ್ಕೆ ನೇಲ್ ಪಾಲಿಶ್ ತಂದ್ಬಿಟ್ಟಿದ್ದಾಳೆ. ನನಗೆ ತುಂಬ ಫೇವ್ರೆಟ್ ಕಲರು ಪರ್ಪಲ್ ಕಲರ್ ಕೊಟ್ಟಿದ್ದಾಳೆ. ಐ ಲೈಕ್ ದಿಸ್ ಕಲರ್. ಓಕೆ, ನೆಕ್ಸ್ಟ್ ನೀನೇ ಹೇಳು ಯಾವ ಕಲರ್ ಅಂತ. ನೀನು ನನ್ಗೆ ಆ ಕಲರೇ ಕೊಟ್ಟಿಲ್ಲ. ಓ, ನಾನು ಕೊಟ್ಟಿಲ್ವಾ? ಸಾರಿ, ಇಲ್ಲ, ಮರ್ತ್ಕೊಂಡ್ಬಿಟ್ಟಿದ್ದೀನಿ ನಾನು. ತಗೋ, ಬಾಟಲ್ ಕೊಡ್ತಾವಳೆ. ಹೌದು, ಇದು ಯೂಸ್ ಆಗುತ್ತೆ. ಈಗ ಸೆಕೆಗಾಲ ಇರೋದ್ರಿಂದ ವಾಟರ್ ತುಂಬಿಕೊಂಡು ಫ್ರಿಜ್ಜಲ್ಲಿ ಮಾಡ್ಕೊಂಡು ನೀರು ಕುಡಿಬೋದು. ನಾನೆಲ್ಲ ಯೂಸ್ ಆಗಂತ ಪ್ರಾಡಕ್ಟ್ ನಿಮ್ ತರ ಕಸ ಎಲ್ಲ ಗುಡ್ಸೋದು ಕೊಟ್ಟಿಲ್ಲ ನಾನು. ಮೊತ್ತ ಫಸ್ಟ್ ಮನೆ ಕ್ಲೀನ್. ಓಕೆ, ನೆಕ್ಸ್ಟು ನಾನು ಹೇಳ್ತೀನಿ. ನೆಕ್ಸ್ಟ್ ಯಾವ ಕಲರ್ ಅಂತ. ಪಿಂಕ್ ಕಲರ್. ಇಲ್ಲ, ನೀನು ಫಸ್ಟ್. ನೆಕ್ಸ್ಟ್ ಆಮೇಲೆ ನಾನು. ಫಸ್ಟ್ ನೀನು ಕೊಡು. ತಗೋ, ಪಿಂಕ್. ಏನಿದು? ಕ್ಲೇ ಕೊಟ್ಟವಳೆ ಗುರುಗಳು. ಅಲ್ಲ, ಇದು ರೆಡ್. ಇದು ಜೆಲ್ ಆತರ ಕಾಣಿಸ್ತಾ ಇದೆ. ಇದು ಪಿಂಕೆ ಅಲ್ಲ. ಆಯ್ತು ಸರಿ, ನಾನೇನ್ ಕ್ಲೇಲಿ ಏನ್ ಆಟ ಆಡ್ತಿದ್ದೆ ಅಂದ್ಬಿಟ್ಟು ಕೊಟ್ಟಿದ್ಯಾ? ನನ್ನ ಮಗ ಆಟ ಆಡ್ತಾನೆ, ಅವನ ಜೊತೆ ನೀನು ಕೂತ್ಕೊಂಡು ಆಟ ಆಡ್ಲಿ ಅಂತ. ಹಂಗೆ. ಓಕೆ. ಓ, ಪಿಂಕ್. ರೂಮ್ ಫ್ರೆಶ್ನರ್ ಘಮ ಅನ್ಲಿ ಅಂತ ಅಂದ್ಬಿಟ್ಟು ಅವಳಿಗೆ ರೂಮ್ ಫ್ರೆಶ್ನರ್ ಕೊಡ್ತಾ ಇದ್ದೀನಿ. ಘಮ ಮನೆಯೆಲ್ಲ ಎಂಟ್ರಿ ಆದ ತಕ್ಷಣ ಫುಲ್ ಘಮ ಅನ್ಲಿ ಅಂತ ಅಂದು ಅವ್ರಿಗೆ ಪಾರ್ಲರ್ಗೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ಸೊ ಕೊಟ್ಟಿದ್ದು. ನೆಕ್ಸ್ಟ್ ಸ್ಕೈ ಬ್ಲೂ ಕಲರ್. ಇಷ್ಟು ನೀನೇ ಕೊಡ್ಬೇಕಪ್ಪ. ನೀನೇ ಕೊಟ್ಬಿಡು ಫಸ್ಟ್, ನಾನು ಆಮೇಲೆ. ನಾನೇ ಕೊಡ್ಬೇಕಾ? ಫಸ್ಟ್ ನಾನೇನಾ? ಓಕೆ, ಇದು ನಿಂಗೆ ತುಂಬ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಐ ಹೋಪ್. ನೋಡು, ಗೊತ್ತಾಗುತ್ತೆ ಅನ್ಸುತ್ತೆ. ಗೊತ್ತಾಗಲ್ವಾ? ನಿಂಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ನೋಡು, ಬ್ಯಾಂಗಲ್ಸ್ ತಂದಿದ್ದಾಳೆ. ಇಷ್ಟ ಆಯ್ತಾ ಅವಳೆ? ಚೆನ್ನಾಗಿದೆ. ಹಾಕೋ. ಇವಾಗ ನಾನು ತಂದ್ಕೊಟ್ಟಿದ್ದೀನಿ, ಅದಕ್ಕಾದ್ರೂ ನೀನು ಇವಾಗಲೇ ಹಾಕೋಬೇಕು. ಹೌದು, ಹಾಕೋ. ಇದು ಇವಾಗ ಏನಂದ್ರೆ, ಇವಾಗ ಇದು ಬ್ಯಾಂಗಲ್ ಫುಲ್ಲು ಟ್ರೆಂಡಿಂಗಲ್ಲಿ ಇತ್ತು. ಸೊ ಬ್ಯಾಂಗಲ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಲ್ವಾ ಅಂದ್ಬಿಟ್ಟು, ಅದು ಸ್ಕೈ ಬ್ಲೂ ಕಲರ್ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಅದಕ್ಕೆ ಅಕ್ಕ ಹಾಕೊಳ್ಳಿ ಅಂದ್ಬಿಟ್ಟು ಅದು ಬ್ಯಾಂಗಲ್ ತಂದೆ ನಾನು. ಅವಳೊಂದು ಕಡೆ ನಾನೊಂದು ಕಡೆ ಇಬ್ರು ಎಷ್ಟು ಲೇಟಾಗಿ ಬಂದ್ಬಿಟ್ಟಿದ್ದೀವಿ. ಸೊ ಮನೇಲಿ ಸೆಕೆ ಆಗ್ತಾ ಇಲ್ಲ ಅಂದ್ಬಿಟ್ಟು ಮೇಲ್ ಬಂದಿದ್ದೀವಿ, ಟೆರೆಸ್ ಮೇಲ್ ಬಂದು ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ಸ್ವಲ್ಪ ಗಾಳಿ ವೆದರ್ ಚೆನ್ನಾಗಿರುತ್ತೆ ಅಂತ ಹೇಳಿ. ಆಯ್ತಾ? ಓ, ನೀನ್ ಕೊಡಲ್ವಾ? ಇಲ್ಲ, ಇನ್ನೊಂದಿದೆ. ನಾನು ಸ್ಕೈ ಬ್ಲೂ ಅಲ್ಲಿ ಗೈಸ್ ಇನ್ನೊಂದು ತಂದಿದ್ದೀನಿ ಸರ್ಪ್ರೈಸ್. ಅದು ಇವಳಿಗಾರು ಯೂಸ್ ಆಗುತ್ತೆ, ನನ್ನ ಮಗಳಿಗಾರು ಯೂಸ್ ಆಗುತ್ತೆ ಅಂತ ಹೇಳಿ ತಂದಿದ್ದೀನಿ. ಎಕ್ಸ್ಪೆನ್ಸಿವ್ ಇದೆ ಅದು. ಸೊ ತಗೋ. ಇದು ಗ್ರೀನ್. ಇದು ಸ್ಕೈ ಬ್ಲೂ. ಇದು ಸ್ಕೈ ಬ್ಲೂ ನೋಡಿ. ಬ್ಲೂ ಅಂತೆ. ಸ್ಕೈ ಬ್ಲೂ. ಇದು ಬ್ಲೂ, ಇದು ಸ್ಕೈ ಬ್ಲೂ. ಇದು ಕಲರ್ ನೋಡು. ಹೌದು, ಇದು ಬ್ಲೂ ಡಾರ್ಕ್, ಇದು ಲೈಟ್ ಒಂಥರ ಸ್ಕೈ ಬ್ಲೂ ಕಲರ್ ನೋಡಿ. ಇವಾಗ ಗ್ರೀನ್, ಸ್ಕೈ ಬ್ಲೂ ಆ ಥರ. ಗ್ರೀನ್ ಅಲ್ಲ ಇದು ಗೈಸ್. ಗ್ರೀನಾ? ಇಲ್ಲ, ಚಾನ್ಸ್ ಇಲ್ಲ. ತಗೋ. ಕಣ್ ಕಾಣಲ್ಲ ನೋಡಿ.
ಎಷ್ಟು ಈ ವಯಸ್ಸಿಗೆ ನನಗೆ ಕಣ್ ಕಾಣಲ್ಲ ಅಂತೆಲ್ಲ ಹೇಳ್ತಿದ್ದೆ. ಚೆನ್ನಾಗಿದ್ಯಾ? ಚೆನ್ನಾಗಿದೆ, ಇಷ್ಟಪಟ್ಟು ತಗೊಂಡಿದ್ದು. ಓಕೆ, ನೆಕ್ಸ್ಟ್ ಯಾವ ಕಲರು? ಓಕೆ, ನಾನು ಕೊಡೋದು ಬೇಡವಾ? ಓ ಕೊಡಿ. ತಗೋ, ನಿನ್ ಬಟ್ಟೆಗೆಲ್ಲ ಕಂಫರ್ಟ್ ತಗೊಂಡು ಘಮ ಘಮ ಅನ್ಲಿ ಅಂತ. ಏನಿದು ಗುರು, ಕಂಫರ್ಟ್ ಅಂತ ಮನೆಗೆ ಯೂಸ್ ಮಾಡ ಅಲ್ಲ, Use ಆಗಲ್ವಾ ಅದು? ಮನೆಗೆ ಯೂಸ್ ಮಾಡೋ ಪ್ರಾಡಕ್ಟ್ ಹೇಳಿದ್ರೆ ಕಲರ್ಸ್ ಚಾಲೆಂಜ್ ಅಲ್ಲಿ ನನಗೆ ಯೂಸ್ ಮಾಡೋದು ಹೇಳಿದ್ರೆ ಮನೆಗೆ ಯೂಸ್ ಆಗಂತ ಯಾರಿಗೂ ಹಾಕೊಡ, ನಿನ್ ಬಟ್ಟೆಗೆ ನನಗೇನು ಯೂಸೇ ಆಗಲ್ಲ ಇದೆಲ್ಲ. ಕಂಫರ್ಟ್ ಹಾಕೊಳ್ಳಲ್ವಂತೆ. ಏನ್ ಗುರು ಇದು ಈ ತರ. ನೆಕ್ಸ್ಟ್ ಬ್ರೌನ್ ಕಲರ್. ನಾನು ಫಸ್ಟಾ? ನೀನೇ ಫಸ್ಟ್. ತಗೊಮ್ಮ. ನೀವು ಇದೆಲ್ಲ ಜಾಸ್ತಿ ತುಂಬಾ ಲೈಕ್ ಮಾಡ್ತೀವಿ ಇಷ್ಟ ಅಂತ ಹೇಳಿ ಇದು ನೈಲ್ ಎಕ್ಸ್ಟೆನ್ಷನ್ ನಾನು ಜಾಸ್ತಿ ಯೂಸ್ ಮಾಡ್ತೀನಿ ಅಂತ. ಏನಂದ್ರೆ ನಾನು ನೈಲ್ಸ್ ಜಾಸ್ತಿ ಬೆಳ್ಸಕ್ ಹೋಗಲ್ಲ, ಯಾಕಂದ್ರೆ ಒಂದ್ಸತಿ ನನ್ನ ಮಗನಿಗೆ ಅದು ಟಚ್ ಆಗ್ಬಿಟ್ಟು ಫುಲ್ ಬ್ಲಡ್ ಬಂದ್ಬಿಟ್ಟಿತ್ತು, ಅದರಿಂದ ನಾನು ಬೆಳ್ಸಕ್ ಹೋಗಲ್ಲ. ನೈಲ್ ಎಕ್ಸ್ಟೆನ್ಷನ್ನೇ ಯೂಸ್ ಮಾಡ್ತಿದ್ದಲ್ಲ, ಅದೆಲ್ಲ ತಲ್ಲಿಟ್ಕೊಂಡು ತಗೊಂಡ್ಬಂದಿದ್ದೆ. ನೈಸ್ ಚೆನ್ನಾಗಿದೆ. ನೆಕ್ಸ್ಟ್ ನಾನು ತೋರಿಸ್ಬೇಕಾ? ನೀನು ಜಾಸ್ತಿ ಅವಳು ಟೀ ಕಾಫಿ ಜಾಸ್ತಿ ಕುಡಿತಾಳೆ. ಯಾರು ಏನು ಹೇಳಿದ್ರು ಊಟ ಬಿಟ್ಬಿಟ್ರು ಟೀ ಕಾಫಿ ಬಿಡಲ್ಲ. ಈ ಕಪ್ ಅವಳು ಜಾಸ್ತಿ ಟೀ ಕಾಫಿ ಕುಡಿಲಿ ಅಂತ ಹೇಳಿ ನಾನು ಕುಡಿಯಕ್ಕೆ, ಇನ್ನೊಂದು ನನ್ನ ಮಗಳು ಕುಡಿತಾಳೆ. ಇಲ್ಲ ನಾನೇ ಬಂದಾಗ ನಮ್ಮ ಮನೇಲಿ ಟೀ ಕಾಫಿ ಕೈಸ್ಕೊಡು, ಅದು ಯೂಸ್ ಆಗುತ್ತೆ. ಯೂಸ್ ಆಗದಂತ ನಾನೇನು ಕೊಟ್ಟಿಲ್ಲ, ನಿಂತರ ಕಸ ಗುಡ್ಸೋದು, ಆಮೇಲೆ ಕಂಫರ್ಟು ಎಲ್ಲ ಕೊಟ್ಟವಳೆ. ನೆಕ್ಸ್ಟ್ ಕಲರು ನೀನು ಹೇಳ್ತೀಯ ನಾನು ಹೇಳ? ನೆಕ್ಸ್ಟ್ ಬ್ಲ್ಯಾಕ್. ಓಕೆ, ಎಲ್ಲಪ್ಪ ಐತೆ ಬ್ಲ್ಯಾಕು. ಫಸ್ಟ್ ನೀನು ಈಗ ಫಸ್ಟ್ ಯಾವಾಗಲೂ ನಾನೇನಾ? ಆಗ್ಲೂ ನಾನೇನಾ? ಓಕೆ. ಇದೇನು ಗುರು ಇದು? ಪ್ಲೇಟ್ ಕೊಟ್ಟಿದ್ದಾಳಲ್ಲಪ್ಪ ಬ್ಲ್ಯಾಕ್ ಕಲರ್ಗೆ. ನೋಡಿ ಪ್ಲೇಟ್ ಕೊಟ್ಟವಳೆ. ಅದು ಬ್ಲ್ಯಾಕ್ ಮೇನ್, ಕಲರ್ ಮೇನ್. ಕಲರ್ ನೋಡು, ಪ್ರಾಡಕ್ಟ್ ಯಾವ್ದಾದ್ರು ಪರವಾಗಿಲ್ಲ. ಓಕೆ, ನಾನು ಬರುತ್ತೆ, ನಾನು ತೋರಿಸ್ತೀನಿ ನೆಕ್ಸ್ಟ್ ನಾನೇನು ತಂದಿದ್ದೀನಿ ಅಂತ. ಓಕೆ, ಬ್ಲ್ಯಾಕ್. ನಾನು ಬ್ಲ್ಯಾಕ್ ಕೊಡ್ಬೇಕಲ್ಲ, ತುಂಬ ಯೂಸ್ ಆಗುತ್ತೆ ಇದು. ಇವ್ರಿಗೆ ಕೊಡ್ತೀನಿ. ತಗೊಳ್ಳಿ. ಇದು ತುಂಬಾ ಯೂಸ್ ಆಗುತ್ತೆ. ಏನಂದ್ರೆ ನಮ್ಮ ಮಾವ ಜಾಸ್ತಿ ಇವಳ ಹತ್ರ ಕಲರ್ ಹಾಕಿಸ್ಕೊತಾರೆ ಏರ್ಗೆ. ಸೊ ಅದರಿಂದ ಇವಳು ಹಾಕಕ್ಕೆ ಸ್ವಲ್ಪ ಇವಳೇ ಅಲ್ವಾ ಯೂಸ್ ಮಾಡೋದು, ಯಾಕಂದ್ರೆ ಹಾಕೋದು ಇವಳೇ ಅಲ್ವಾ, ಅಪ್ಲೈ ಮಾಡೋದು ಇವಳೇ ಅಲ್ವಾ. ಸೊ ಅದಕ್ಕೆ ಯೂಸ್ ಆಗ್ಲಿ ಅಂದ್ಬಿಟ್ಟು ಇವಳಿಗೆ ಕಲರ್ ಹಾಕೋ ಬ್ರಷ್ ಮನೆ ಕಸ ತೆಗಿತೀನಿ, ಹೆವಿ ಯೂಸ್ ಆಗುತ್ತೆ. ಯಾಕಂದ್ರೆ ಬೇಜಾನ್ ಇದ್ರೇನು ಯೂಸ್ ಆಗುತ್ತೆ ತಾನೆ, ಅದರಿಂದ ಸೊ ಕೊಟ್ಟಿದ್ದೀನಿ. ನೆಕ್ಸ್ಟ್ ಕಲರು, ನೆಕ್ಸ್ಟ್ ಆರೆಂಜ್. ನಾನೇ ಕೊಡ್ಲಾ? ನಾನೇ ಕೊಡ್ತೀನಿ. ಇದು ತುಂಬಾ ಯೂಸ್ ಆಗುತ್ತೆ ಅಂತ ಅನ್ಕೋತೀನಿ, ಅವಳು ಗೊತ್ತಿಲ್ಲ, ನೋಡೋಣ ಏನಾಗುತ್ತೆ. ಸಂತೂರ್ ಸೋಪ್ ಯೂಸ್ ಆಗುತ್ತೆ ಜಾಸ್ತಿ, ತಗೋ. ಹೌದು ಯೂಸ್ ಆಗುತ್ತೆ ಅಲ್ವಾ? ಮನೆಗೆ ಯೂಸ್. ಇವ್ರೇನ್ ತಂದಿದ್ದಾರೆ? ಕ್ಯೂರಿಯಾಸಿಟಿ. ಇವಳು ಸ್ವಲ್ಪ ಏನನ್ನೋ ಯೋಚನೆ ಮಾಡಿ. ತುಂಬಾ ಬಿಸಿಲಿದೆ ಅಲ್ಲ, ಅದಕ್ಕೆ ಫ್ರೂಟಿ ಜ್ಯೂಸ್ ಕೊಟ್ಟಿದ್ದಾಳೆ. ಓಕೆ, ಥ್ಯಾಂಕ್ ಯು. ಯೂಸ್ ಆಗುತ್ತೆ. ಈ ಸಮ್ಮರಲ್ಲಂತೂ ಫುಲ್ಲು ಈ ಸೆಕೆಗೆ ಏನಾದರೂ ಕುಡಿತಾ ಇರಬೇಕು ಅನ್ಸುತ್ತೆ, ಕೋಲ್ಡ್ಗೆ. ಸೊ ಯೂಸ್ ಆಗುತ್ತೆ. ನೆಕ್ಸ್ಟ್ ನಾನು ಹೇಳ, ನಾನು ಯಾಕೆ ನಾನೇ ಬರ್ತಾ ಇಲ್ಲ. ಓಕೆ, ವೈಟ್ ಕಲರ್. ವೈಟ್ ನೀನೇ ಫಸ್ಟ್. ನಾನೇ ಫಸ್ಟಾ? ಕೊಡ್ಲೇಬೇಕಾ? ಓಕೆ, ಕೊಡ್ತೀನಿ. ಅಂದ್ರೆ ಇವಳು ಒಂದ್ಸತಿ ಕೇಳಿದ್ಲು, ನನಗೆ ನೆನಪೈತೆ. ಇವಳಿಗೆ 3-4 ಪ್ಯಾಂಟ್, ಈಗ ಶಾರ್ಟ್ಸ್ ಎಲ್ಲ ಲಾಂಗ್ ಗೌನ್ ಎಲ್ಲ ಹಾಕೊಂಡಾಗ ಸೊ 3-4 ಲೆಗಿನ್ಸ್ಗಳು ಯೂಸ್ ಬೇಕಿತ್ತು ನಮಗೆ. ಸೊ ನಂಗೆ ನೆನ್ಪಿಟ್ಟು ಅವಳಿಗೆ ಆರ್ಡರ್ ಮಾಡಿ ಇಟ್ಟಿದ್ದೆ, ಅವಳಿಗೆ ಹೇಳಿರಲಿಲ್ಲ. ಸೊ ಇದು ಬೇಕಾಗುತ್ತೆ ಅಂತ ಹೇಳಿ ವೈಟ್ ಲೆಗಿನ್ಸ್ 3-4 ಬೇಕಾಗಿದೆ. ಅದೆಲ್ಲ ಖುಷಿ ಆಗ್ಬಿಡುತ್ತೆ, ಅದೆಲ್ಲ ಯೂಸ್ ಆಗುತ್ತಲ್ಲ. ನನಗೆ ಮಾತ್ರ ನೋಡಿ ಹಿಂಗೆ ಈ ಥರ ಏನಿಲ್ಲ, ಅವಳು ತಗೊಟ್ರು ನಾನೇ ಯೂಸ್ ಮಾಡ್ಬೋದಲ್ಲ ಸೈಡಲ್ಲಿ ಅಂತ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ನೋಡಿ, ಇದು ನನಗ್ ತಂದಿದ್ದೀರೋ ಇಲ್ಲ ಕಿಚನ್ಗೆ ಐಟಮ್ ತಂದಿದೀಯೋ? ಕಿಚನ್ ಅಲ್ಲಿ ನಾನು ಜಾಸ್ತಿ ಟೈಮೇ ಯೂಸ್ ಮಾಡಲ್ಲ. ನಾನು ಏನಾದ್ರು ಕಿಚನ್ಗೆ ಏನಕ್ಕೆ ಹೋಗೋದು ಜಾಸ್ತಿ ಅಂದ್ರೆ, ಏನಾರು ಅಡುಗೆ ಮಾಡೋ ಬಂದ್ರೆ ಹೋಗಿ ಕ್ಲೀನಿಂಗ್ ಜಾಸ್ತಿ ಹೋಗ್ತೀನಿ. ಯಾಕಂದ್ರೆ ನನಗೆ ಸ್ವಲ್ಪ ಡೆಕೋರೇಷನ್ ಮಾಡೋದು ತುಂಬಾ ಇಷ್ಟ. ಸೊ ಹಂಗೆ ಇರಬೇಕು ಹಿಂಗೆ ಇರಬೇಕು ಅನ್ನೋ ಸ್ವಲ್ಪ ಥಿಂಕಿಂಗ್ ನೋಡಿ ಯಾವ್ಯಾವ ಥರ ಎಲ್ಲ ತರಲೆ ಮಾಡ್ತಾರೆ. ಸೊ ಅದಕ್ಕೆ ಅವಳು ತುಂಬ ಯೋಚನೆ ಮಾಡಿ ತಂದಿದ್ದಾಳೆ ಅಂತ ನಾನು ನೋಡಿ ಫಟಾಫಟ ಅಂತ ಹೋಗಿ ಯಾವ್ಯಾವ ಸಿಗುತ್ತೋ ಅದು ನೆತ್ಕೊ ಬಂದಿದ್ದೀನಿ. ಅವಳು ತುಂಬ ಯೋಚನೆ ಮಾಡಿ ತಂದಿದ್ದಾಳೆ.
ನೆಕ್ಸ್ಟು ಓಕೆ ಗ್ರೀನಾ. ನೀನು ಫಸ್ಟ್ ಅಪ್ಪ, ನೀನೇ ಫಸ್ಟು. ಗ್ರೀನ್ ನಾನು 2 ತಂದಿದ್ದೀನಿ. ಓ ಇದು ಏನು ನನ್ನ ಮಗಂಗೆ ಸ್ನ್ಯಾಕ್ಸ್ಗಳೆಲ್ಲ ಹಾಕೊಡಕ್ಕೆ, ಫ್ರೂಟ್ಸ್ ಹಾಕೊಟ್ಟೋಕೆ. ಸರಿ, ನಮ್ಗೆ ಅವ್ರು ತಂದ್ರೆ ನಾವು ತಾನೇ ಕಲರ್ ಚಾಲೆಂಜ್ ಮಾಡ್ತಾರದು. ನೀನು ಬೇಕಾದ್ರೆ ಹಾಕೊಂಡು ತಿನ್ಬೋದು, ಬೇಜಾರು ಮಾಡ್ಕೋಬೇಡ. ಇದರಲ್ಲಿ ನೋಡಿ, ಇದು ಒಂಥರ ಗ್ರೀನಾ? ಈ ಗ್ರೀನೇ ಅದು, ಏನೋ. ಓಕೆ, ಇಟ್ಕೊಟ್ಟಿದ್ದಾಳೆ ನೋಡಿ. ಗ್ರೀನ್ ಕರೆಕ್ಟ್. ಹಿಂಗೆ ಇಟ್ಕೊಂಡು ಹೋಗ್ಲಿ ಅಂತ ಬಾಕ್ಸು ನನ್ನಪ್ಪ ಬಟ್ರಲ್ಲಿ ಕೊಟ್ಟಿದ್ದಾಳೆ. ಓಕೆ, ನಂದು ತುಂಬಾ ಚೆನ್ನಾಗಿದೆ, ನಾನು ಕೊಡ್ತೀನಿ ನೋಡಿ ಅವಳಿಗೆ. ಅವಳು ಜಾಸ್ತಿ ಯಾವಾಗ್ಲೂ ಪಾತ್ರೆ ತಿಕ್ತಾ ಇರ್ತಾಳೆ, ಸೊ ಅದು ಯೂಸ್ ಆಗುತ್ತೆ. ಯಾಕಂದ್ರೆ ಅವಳ ಕೈಯಲ್ಲಿ ತುಂಬಾ ನೋಡಕ್ ಆಸೆ, ನಾನು ಕೊಡ್ಸೋ ಪ್ರಾಡಕ್ಟ್ ಅವಳ ಕೈಯಲ್ಲೇ ಇರ್ಬೇಕು ಅಂತ ಆಸೆ. ಅದಕ್ಕೋಸ್ಕರ ಬ್ರಷು ಪಾತ್ರೆ ತೊಳೆಯಕ್ಕೆ, ಸೊ ಅದು ಅವಳ ಕೈಯಲ್ಲೇ ಇರ್ಲಿ ಅಂತ ಯಾವಾಗ್ಲೂ. ಚೆನ್ನಾಗಿ ಪಾತ್ರೆ ತಿಕ್ಕು, ಒಳ್ಳೆ ಪಳ ಅನ್ಬೇಕು. ಗ್ರೀನ್ ಕಲರ್ ಸೊ ಕೊಟ್ಟಿದ್ದೀನಿ. ಮುಖನೇ ತಿಕ್ಕೋ. ಮುಖ ಅಲ್ಲ, ಪಾತ್ರೆ ತಿಕ್ಕು ಸಾಕು. ಜನ್ಮಕ್ಕೆ ಹೋಗೋ. ನೆಕ್ಸ್ಟ್ ಯೆಲ್ಲೋ ಕಲರ್. ಎಲ್ಲೋ ದಟ್ಟಿಸ್ ಎಲ್ಲೋ. ಎಲ್ಲೋ ನೀನೇ ಫಸ್ಟ್ ಕೊಡು. ನಾನು ಕೊಡ್ಲಾ? ನೀನೇ ಕೊಡು. ಬಿಸ್ಕೆಟು ನನ್ನ ಹೆಸರು ಎಲ್ಲ ಇವ್ರುಗಳು ತಿನ್ನಕ್ಕೆ ನಾನೇನು ನಾನು ಜಾಸ್ತಿ ಅದೇ ಆಗೋದು. ನಾನು ಬಿಸ್ಕೆಟ್ ಲೈಕೇ ಮಾಡಲ್ಲ, ಸೊ ತಿನ್ಬೇಕಾದ್ರೆ ಒಂದು ವಿಡಿಯೋ ಮಾಡಾಕ್ತೀನಿ. ನಾನು ಜಾಸ್ತಿ ಬಿಸ್ಕೆಟ್ ಲೈಕೇ ಮಾಡಲ್ಲ, ಸೊ ಇರ್ಲಿ ನಮ್ಮ ಅಕ್ಕ ಬಂದಿದ್ದಾಳಲ್ವಾ ತಿನ್ಲಿ ಅಂತ ಅನ್ನೋದಕ್ಕೋಸ್ಕರ. ಅವಳು ಬಿಸ್ಕೆಟ್ ಟೀ ಕಾಫಿ ತಿಂತಾಳಲ್ವಾ ಜೊತೆಗೆ ಅದ್ರ ತಿನ್ಲಿ ಅಂತ ಹೇಳಿ ಅದ್ರ ಪರ್ಪಸ್ಗೋಸ್ಕರ ಕೊಟ್ಟಿರೋದು ನಾನು. ಹೌದಾ, ತಗೋ ಚೆನ್ನಾಗಿ ಪಾತ್ರೆ ತಿಕ್ಕೊಂಡು. ಭಾರಿ ಬುದ್ಧಿ ಉಪಯೋಗಿಸೋಳೆ ಅವಳು. ನನಗೆ ಪಾತ್ರೆ ಬೆಳಗೋದು ಜುಮ್ ಕೊಟ್ಮೇಲೆ ನಾನು ನಿಂಗೆ ಸೋಪ್ ಕೊಟ್ಟಿದ್ದೀನಿ. ಇದು ಪಾತ್ರೆ ಬೆಳಗೋದು ಸೋಪ್ ಕೊಟ್ಟಿದ್ದಾಳೆ, ವಾಟರ್ ಆಗ್ಲಿ ಅಂತ. ಹೋಗ್ಲಿ, ಅದ್ರ ಜೊತೆ ಬಿಸ್ಕೆಟ್ ತಗೋ. ಈಗ ನನ್ಗೆ ಹೇಳ್ತಾಳೆ ತಿನ್ಲಿ ಅಂತ. ಇದೆಲ್ಲ ಅವ್ರಿಗೆ ಗೈಸ್, ನಾನು ಏನು ತಿನ್ನಲ್ಲ ಇದೆಲ್ಲ. ಇದು ಹೆಂಗೋ ಸೈಕಲ್ಗೆ ಹೆಪ್ಪಲ್ಲಿ ತಗೊಂಡ್ರೆ ಈ ಕಡೆ ಮಕ್ಳಿಗೂ ಆಗುತ್ತೆ, ಈ ಕಡೆ ಚಾಲೆಂಜ್ಗೂ ಆಗುತ್ತೆ ಅಂತ ಯೋಚನೆ ಮಾಡಿ ತಗೊಂಡಿರೋದು ಇವಳು. ನಂಗೆ ಚೆನ್ನಾಗಿ ಗೊತ್ತು ಇದೆಲ್ಲ. ಏನು ಇದು ಫುಲ್ ನಾನೇ ಕುಡ್ಬಿಡ್ತೀನ, ಏನಾದ್ರು ಬೇರೆ ಪ್ರಾಡಕ್ಟ್ ತಂದಿದ್ರೆ ಏನೋ ಯೂಸ್ ಆಯ್ತಿತ್ತಪ್ಪ, ಇಟ್ಸ್ ಓಕೆ, ಪರವಾಗಿಲ್ಲ. ಅವ್ರು ಏನೋ ಅವ್ರು ಖುಷಿ ತಂದಿದ್ದಾರೆ ಅಂತ ಖುಷಿ ಪಡ್ಬೇಕಷ್ಟೇ. ತಂದ್ಕೊಟ್ರೋಳು ಒಪ್ಪಲ್ಲ, ಆ ಥರ ಎಲ್ಲ ಏನಿಲ್ಲ, ಒಪ್ತೀನಿ. ಬಟ್ ಈ ಥರ ಎಲ್ಲ ತಂದೋಳಲ್ಲ, ಸ್ವಲ್ಪ ಒಪ್ತಾ ಇಲ್ಲ ಅಷ್ಟೇ. ಆಯ್ತಾ, ಮುಗೀತಾ? ನೆಕ್ಸ್ಟ್ ಆಯ್ತು. ನೆಕ್ಸ್ಟ್ ಇದೆಯಲ್ಲ ಕಲರು, ಇನ್ನೊಂದು ಬ್ಲೂ ಇದೆ. ಓಕೆ, ನೀವೇ ಕೊಡಿ ಬ್ಲೂ. ಫಸ್ಟ್ ಅವ್ರು ಕೊಡ್ತಾರೆ. ಓ, ಬರೀ ಬಿಸ್ಕೆಟು. ನಾನು ಜಾಸ್ತಿ ಸ್ವೀಟ್ ತಿನ್ನಲ್ಲ ಗುರು, ತಿನ್ಬೇಕು. ನನಗೆ ಲೈಕ್ ಇಲ್ಲ ಆ್ಯಡ್ ಆ್ಯಂಡ್ ಸ್ಟಿಕ್ ಬಿಸ್ಕೆಟ್. ಓಕೆ, ಇರಲಿ, ನನ್ನ ಮಗನಿಗೆ ಯೂಸ್ ಆಗುತ್ತೆ. ಏನು ತಂದ್ಕೊಟ್ರು ಡಬ್ಬ, ಏನು ತಂದ್ಕೊಟ್ರಲ್ಲ, ನನಗೆ ಇಷ್ಟ ಆಗುತ್ತೆ ತಂದಿಲ್ಲ. ನೀನೇ ಮಾಡ್ಕೊ. ಬ್ಯಾಗೆಲ್ಲ ಬೇಡ, ತಗೋ. ನಿನಗೆ ವಾಷಿಂಗ್ ಮಿಷಿನ್ಗೆ ಲಿಕ್ವಿಡ್ ಬೇಕಲ್ಲ, ಸೊ ಬೇಕು ಅಂತಿದ್ದಲ್ಲ, ಸೊ ಅದು ತಗೋ, ಹಾಕೋ. ಯೂಸ್ ಆಗುತ್ತೆ. ನನಗೆ ಏನೋ ಖುಷಿ ಆಯ್ತು. ಏನಂದರೆ ನಾವು ಇದು ಮಾಡಬೇಕು ಅಂತ ಆ್ಯಕ್ಚುಲಿ ನಮ್ಮ ತಲೆಯಲ್ಲಿ ಇರಲಿಲ್ಲ. ಇದ್ದಾಳಲ್ಲ ನಮ್ಮ ರಿಷಿ, ನಮ್ಮ ಅಕ್ಕನ ಮಗಳು ಇದ್ದಾಳಲ್ಲ, ಎಷ್ಟು ತಲೆ ತಿಂತವಳೆ ಅಂದರೆ, ಅಕ್ಕ ಕಲರ್ ಚಾಲೆಂಜ್ ಮಾಡಿ ನನಗಾಯ್ತು ಇಲ್ಲಿ ಹೋಗೋತ್ತಿಲ್ಲ ವೀಡಿಯೋ ಮಾಡಬೇಕು ಅಂತ. ಫಸ್ಟು ಅವಳೆ, ನೀವು ರೂಮಲ್ಲಿ ಮಲಗಿದ್ದೀವಿ, ಬಂದು ಎದೋಳಿಸ್ತಾಳೆ, ಅಕ್ಕ ನೀವು ಕಲರ್ ಚಾಲೆಂಜ್ ಮಾಡ್ತೀನಿ ಅಂತ ಹೇಳಿದ್ರಿ, ಮರ್ತೋಗ್ಬಿಟ್ರಾ ಅಂತ. ಇಲ್ಲ ಕಣಪ್ಪ, ಇನ್ನೂ ಟೈಮ್ ಆಯ್ತಲ್ಲ, ನಿಮ್ಮ ಅಮ್ಮ ಇರ್ತಾಳಲ್ಲ ಇನ್ನೂ 1 ವೀಕು ಅಂತ. ಇಲ್ಲಕ್ಕ, ನೀವು ಇವಾಗಲೇ ಮಾಡಿಬಿಡಿ, ಆಮೇಲೆ ನೀವೇನು ಮಾಡ್ತೀರಾ ಅಂದರೆ ಮಾಡ್ತೀನಿ ಅಂದ್ಬಿಟ್ಟು ನೀವು ಮಾಡೋದೇ ಇಲ್ಲ ಅಂತ ಹೇಳಿದ್ಲು. ಆಯ್ತು ಇರಪ್ಪ, ಹೋಯ್ತೀವಿ, ಒಂದು ಸ್ವಲ್ಪ ಬಿಸಿಲಾಗ್ಲಿ, ಹೋಗಿ ಶಾಪಿಂಗ್ ಮಾಡೋಕ್ಕಾಗಲ್ಲ, 3 ಗಂಟೆ 4 ಗಂಟೆಗೆ ಹೋಗೋಣ ಅಂತ ಅಂದರು. ಇಲ್ಲ ಅಕ್ಕ, ಅಪ್ಪು ಮಲಗಿದ್ದಾರೆ, ನೀವು ಇವಾಗಲೇ ಹೋಗ್ಬಿಡಿ, ಅವನ್ನ ನಾನು ನೋಡ್ಕೊಳ್ತೀನಿ ಅಂತ ಹೇಳಿದ್ರು. ಸೊ ಇಷ್ಟೊಂದು ಹಿಂಸೆ ಮಾಡ್ತಾಳ, ಸರಿ ಇವತ್ತೇ ಮಾಡಿಬಿಡೋಣ ಅಂತ ಹೇಳಿ ಮನೇಲಿ ಶೆಕೆ ಅಂತ ಕುತ್ಕೊಳ್ಳೋಕ್ಕಾಗಲ್ಲ ಅಂತೇಳಿ ಅವಳೇ ಐಡಿಯಾ ಕೊಡ್ತಿರೋದು. ಅಕ್ಕ ಮೇಲೆ ಹೊಂಟೋಗೋಣ ಟೆರೆಸ್ ಮೇಲೆ, ಅಲ್ಲಿ ಗಾಳಿನೂ ಬರುತ್ತೆ, ಚೆನ್ನಾಗಿ ವೀಡಿಯೋದು ಬರುತ್ತೆ, ಬೆಳಕು ಕಾಣಿಸುತ್ತೆ ಅಂತ ಹೇಳಿ ಅವಳೇ ಮೇಲೆ ಬಂದು ಎಲ್ಲ ಅರೇಂಜ್ ಮಾಡಿ ವೀಡಿಯೋ ಇವಾಗ ಅವಳೇ ವೀಡಿಯೋ ಮಾಡ್ತಾ ಇದ್ದಾಳೆ. ನಗ್ತಾ ಇದ್ದಾಳೆ. ನಾನು ಹೇಳಿದ್ರೆ ಹೇಳ್ಬೇಡಿ ಅಕ್ಕ, ಇದೆಲ್ಲ ಹೇಳ್ಬೇಡಿ ಅಂತ. ಸೊ ಇರೋ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ ಏನು ಅಂತ. ಇವಳಿಗೂ ಎಷ್ಟು ಹಿಂಸೆ ಕೊಟ್ಟಿದ್ದಾಳೆ ಅಂದರೆ, ಇವಳು ಬೋದೆ ಬಿಟ್ಲೊಳಗೆ. ನಾನು ಸರಿ ಆಯಿತು ಬೊಯ್ಬೇಡ, ಆಯಿತು ನಡಿ ಮಾಡೇ ಬಿಡೋಣ ಅಂತ ಹೇಳಿ ಮಾಡಿಸ್ದೆ ವೀಡಿಯೋನ. ಅವಳು ಹಿಂಸೆ ಕೊಟ್ಲು, ಇವತ್ತು ಬೇಡ ಮಾಡೋದು, ನಾಳೆ ಮಾಡೋಣ ಅಂದ್ರೂ ಬಿಟ್ಟಿಲ್ಲ ಅವಳು.
ಅಂದರೆ ಇವಳಿಗೆ ಬಿಸಿಲಲ್ಲಿ ಬರೋದೇ ಇಲ್ಲ ಆದ್ರೂ ನಡಿ ಅಂತ ಹೇಳ್ಕೊಂಡು ಒಂದೊಂದು ಕಡೆ ಸುತ್ತಿಲ್ಲ ಇವತ್ತು ನಾವು. ನಮ್ಮ ಮನೇಲಿ ಗೊತ್ತಾದರೆ ಬೈತಾರೆ, ನಾವು ಎಷ್ಟು ಸುತ್ತಿದ್ದೀವಿ ಅಂದರೆ ಒಂದೊಂದು ಪ್ರಾಡಕ್ಟ್ಗೂ ಯಾಕಂದರೆ ಒಬ್ರಿಗೊಬ್ರು ತೋರ್ಸಂಗಿಲ್ಲ, ಇಲ್ಲ ಎಕ್ಸೈಟ್ಮೆಂಟ್ ಇರಲ್ಲ. ನಾವು ನೋಡ್ಕೊಂಡು ಮಾಡ್ಬಿಟ್ರೆ. ಬಟ್ ಒಂದೇ ಗಾಡೀಲಿ ಹೋಗಿದ್ವಿ, ಇಲ್ಲ ಅಂತ ಏನಿಲ್ಲ. ಅವಳು ಬೇರೆ ಕಡೆ ಹೋಗಿ ಅವಳು ತಗೋತಾಳೆ, ನಾನು ಬೇರೆ ಕಡೆ ಹೋಗಿ ತಗೋತಾ ಇದ್ದೀನಿ. ಬಟ್ ತೋರಿಸಲ್ಲ. ಈಗ ಒಂದು ಬೇರೆ ಕಡೆ ಇದಕ್ಕೆ ಹೋದ್ರೂ ಅವಳು ಬೇರೆ ಬಿಲ್ ಮಾಡಿಸ್ತಾಳೆ, ನಂದಾದ್ಮೇಲೆ ಅವಳು ಬಿಲ್ ಮಾಡಿಸ್ತಾಳೆ. ಸೊ ಅದರಿಂದ ನಮಗೆ ಇಬ್ಬರು ಏನೇನು ತೊಗೊಂಡಿದ್ದೀವಿ ಅಂತ ಸೊ ನಮ್ಗೆ ಐಡಿಯಾನೂ ಇರಲಿಲ್ಲ. ನನಗಿಲ್ಲಿ ಬಂದು ನೋಡಿದ್ಮೇಲೆ ನನಗೆ ತುಂಬ ಒಂಥರ ಕ್ಯೂರಿಯಸ್ ಅಂತ ಅನಿಸಿದ್ದು. ಈಗ ನೆಕ್ಸ್ಟು ನಾನು ನಮ್ಮ ಅಕ್ಕನ ಜೊತೆ ಯಾವ ವಿಡಿಯೋ ಮಾಡಬೇಕು ಅಂತ ಕಮೆಂಟ್ ಮಾಡಿ, ಯಾವ ಚಾಲೆಂಜ್ ಮಾಡಬೇಕು, ಯಾವ್ಯಾವ ಥರ ವಿಡಿಯೋ ಮಾಡಬೇಕಂತ ನೀವು ನನಗೆ ಕಮೆಂಟಲ್ಲಿ ಹೇಳಿದ್ರೆ ಸೊ ನನ್ನ ವಿಡಿಯೋ ಮಾಡೋಕ್ಕೆ ಈಸಿ ಆಗುತ್ತೆ ತುಂಬ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಅವರು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ.